ಈಗ ಬಿಜೆಪಿಯವರ ನಿಜದ ಬಣ್ಣ ನಿಮಗೆ ಗೊತ್ತಾಗಿದೆ. ನಾವೇನು ಬಡವರಿಗೆ 5 ಗ್ಯಾರಂಟಿಯನ್ನ ಕೊಟ್ಟಿದ್ದೇವೆ, 5 ಗ್ಯಾರಂಟಿ ಹಣ ಬಿಡುಗಡೆ ಮಾಡಬಾರ್ದು ಅಂತ ಹೇಳಿ ಕೋರ್ಟ್ ಹೋಗಿದ್ದಾರೆ. ಆದ್ರೆ ಕೋರ್ಟ್ ನಲ್ಲಿ ಅವ್ರಿಗೆ ಸ್ಟೇ ಕೊಡ್ಲಿಲ್ಲ. ಯಾವ ಈಗ ನಾವು ಗೃಹಲಕ್ಷ್ಮಿದು ಈಗ ತಿಂಗಳು ವರ್ಷ ಈಗ ದುಡ್ಡು ಬಿಡುಗಡೆ ಆಗ್ಬೇಕು, ಕೊಡಬಾರ್ದು ದುಡ್ಡು ಅಂತೇಳಿ ಕೋರ್ಟ್ ಹೋಗಿದ್ದಾರೆ. ಅವರ ನಿಜದ ಬಣ್ಣ ಬಯಲಾಗಿದೆ. ಆದ್ರೆ ಕೋರ್ಟ್ ಅಲ್ಲಿ ಬರೀ ನೋಟಿಸ್ ಮಾತ್ರ ಕೊಟ್ಟಿದ್ದಾರೆ. ಇದು ಹೊಸ ಸ್ಕೀಮ್ ಅಲ್ಲ, ಇದು ಮೊದಲಿಂದಲೂ ನಡ್ಕೊಂಡು ಬಂದಂತ ಸ್ಕೀಮ್. ಇದು ಕಳೆದ 2 ವರ್ಷದಿಂದ ಹಣನ ಕೊಡ್ತಾ ಇದ್ದೀವಿ. ಇವತ್ತು ಯಾವ ಕಾರಣಕ್ಕೂ ನಾವು ಆ ಕಾರ್ಯಕ್ರಮ ನಿಲ್ಲಿಸುವುದಿಲ್ಲ, ಹಣನ ನಿಲ್ಲಿಸುವುದಿಲ್ಲ. ತಾವೆಲ್ಲ ತೊತ್ತಳಿಗೆ ಹೇಳ್ತಾ ಇದ್ದಾರೆ, ತಾವು ತಲೆ ಕೆಡಿಸ್ಕೋಬೇಡಿ. ಇದು ನಿಮ್ಮ ಪಕ್ಷ, ನಿಮ್ಮ ಸರ್ಕಾರ. ಯಾವ ಕಾರಣಕ್ಕೂ ಈ ಹಣನ ಇನ್ನ ಜನ್ಮ ಬಂದು ಕೂಡ ಬಿಜೆಪಿ ಅವ್ರ ಕಡೆ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಇಂದಿರಾ ಗಾಂಧಿ ಅವರು ಒಳ್ಳೆ ಪೆನ್ಷನ್ ಕೊಟ್ಟರು, ನಿಲ್ಸಕ್ಕಾಯ್ತಾ? ಈಗ ಅಕ್ಕಿ ಕೊಟ್ಟರು ಮನಮೋಹನ್ ಸಿಂಗ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ, ನಿಲ್ಸಕ್ಕಾಯ್ತಾ? ಬಿಜೆಪಿ ಬಂದು ಯಾವುದು ನಿಲ್ಸಕ್ಕಾಗಲ್ಲ. ನಿಮ್ ಬಸ್ಸು ನಿಲ್ಸಕ್ಕಾಗಲ್ಲ. ಈಗ ಮೊನ್ನೆ ನಾನು ಕೇರಳ ಬಂದಿದ್ದೀನಿ, ಅದು ಹೆಣ್ಮಕ್ಳಿಗೆ ಫ್ರೀ ಬಸ್ಸು, ಪೆನ್ಷನ್ 3,000 ರೂಪಾಯಿ ಇವೆಲ್ಲ ಕೂಡ ಅನೌನ್ಸ್ ಮಾಡಿಬಿಟ್ಟು ಬಂದಿದ್ದೀವಿ. 25 ಲಕ್ಷ ರೂಪಾಯಿವರೆಗೂ ಅಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ ಅನ್ನ ಅನೌನ್ಸ್ಮೆಂಟ್ ಮಾಡಿ ಬಂದಿದ್ದೀವಿ ಆರೋಗ್ಯಕ್ಕೋಸ್ಕರ. ಹಂಗೆ ಇಲ್ಲಿ ಏನು 5 ಗ್ಯಾರಂಟಿ ಕೊಟ್ಟಿದ್ದೀವಿ. ಯಾವ ಕಾರಣಕ್ಕೂ ಬಿಜೆಪಿ ಅವರು ಟಿಪ್ಪರ್ ಲಾಗಾಗಿದೆ, ಅವರು ಗೆಲ್ಲಲಿಲ್ಲ. 28 ಬಂದಿದೆ ಸರ್ಕಾರ. ಈ ಕ್ಷೇತ್ರಕ್ಕೆ ಸಮರ್ಥ MLA ನಿಮ್ಮ ಆಶೀರ್ವಾದ ತಾವೆಲ್ಲ ಸಹಾಯ ಮಾಡಬೇಕು. ನಾನೊಬ್ಬ ಸುಮಾರು ಜನ ಬಡವರನ್ನ ಕೇಳಿದೆ, ಏನಪ್ಪ ಅಂತ. ಅಪ್ಪ ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ಸಿಟಿಗ್ರಸ್ಸಿಗೆ ಹೋಗ್ಬೇಕು, ಕಷ್ಟಕ್ಕೆ ಸ್ಕೂಲ್ ಸೇರ್ಬೇಕಾದ್ರೆ ಟ್ಯೂಷನ್ ಹೋಗ್ಬೇಕು, ಕೋವಿಡ್ ಔಟ್ಸಿಗೆ ಟ್ಯೂಷನ್ ಹೋಗ್ಬೇಕು. ಅವ್ರ ಮನೆ ಬಾಗಿಲು ಬಡವರಿಗೆ ಯಾವಾಗಲೂ ತಂದಿದೆ, ನಮ್ಗೆ ಯಾರು ಇಲ್ಲ. 25-40 ವರ್ಷದಿಂದ ಟ್ಯೂಷನ್ ಸಾಕಿದ್ದಾರೆ. ಅದಕ್ಕೆ ನಾವು ಏನಿದ್ರು ಅವ್ರ ಪರವಾಗಿ ನಿಂತ್ಕೋತೀವಿ ಅಂತ ಬಡವರು ಹೇಳ್ತಾ ಇದ್ದಾರೆ. ಆದ್ರಿಂದ ಅವರ ಕುಡಿ ನಮ್ಮ ಸಮರ್ಥು, ನಿಮ್ ಮಗ ಅವನು, ಎಲ್ಲ ಜಾತಿ ಎಲ್ಲ ಧರ್ಮದ ಮಗ ಅವನು. ಅವ್ರಿಗೆ ಆಶೀರ್ವಾದ ಮಾಡಬೇಕು, ಅವನ ಅರ್ಥಕ್ಕೆ ನೀವು ಮಾಡಬೇಕು ಅಂತ ಹೇಳಿ ನಾನು ನಿಮ್ಗೆಲ್ಲ ಪ್ರಾರ್ಥನೆ ಮಾಡ್ತೀನಿ.